ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವ್ಲಾಗ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟು ದಿವಸ ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರಿ. ಸೊ ಅವ್ರಿಗೆ ಎಲ್ಲರಿಗೂ ಒಂದು ಉತ್ತರ ಏನಪ್ಪ ಅಂದರೆ, ತುಂಬ ಬ್ಯುಸಿ ಇದೆ ಇಷ್ಟು ದಿವಸ. ಬೇರೆ ಬೇರೆ ಪ್ಲ್ಯಾನ್ಸ್ಗಳು ಮತ್ತು ಬೇರೆ ಬೇರೆ ಕೆಲಸಗಳನ್ನು ನಾನು ಮಾಡ್ತಿದ್ದೆ. ಸೊ ಹಾಗಾಗಿ ಎಲ್ಲದನ್ನು ನನಗೆ ರಿವೀಲ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಬಟ್ ಒಂದು ವಿಚಾರ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಕಮ್ ಒನ್ ಹ್ಯಾಪಿ ನ್ಯೂಸ್ ಫಾರ್ ಯು ಆಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು, ಮಮ್ಮಿ ಮತ್ತು ಶ್ರೀನಿಕಾ 3 ಜನನು ಏನು ಅಂದರೆ ಇದಕ್ಕೆ ಹೋಗ್ತಾ ಇದ್ವಿ, ಲೈಕ್ ಮಾಲ್ಗೆ, ಶಾಪಿಂಗ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ, ಗೋಪಾಲನ್ ಆರ್ಕೇಡ್ಗೆ. ಮ್ಯಾಕ್ಸಲ್ಲಿ ಆಫರ್ ಇತ್ತು. ಇಟ್ಸ್ ಬೀನ್ ಪಾಸ್ಟ್ 2 ವೀಕ್ಸಿಂದನೂ ಆಫರ್ ಇದೆ ಮ್ಯಾಕ್ಸಲ್ಲಿ. ಸೊ ಮಮ್ಮಿನ ಕರ್ಕೊಂಡು ಮತ್ತು ನಾನು, ಶ್ರೀನಿಕಾ ಎಲ್ಲರೂ ಹೊರಟಿದ್ದೀವಿ ಆಟೋದಲ್ಲಿ. ಬೆಳಿಗ್ಗೆ ನಾರ್ಮಲಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮೇಘರಾಜ್ ಅವರು ಕೂಡ ಆಫೀಸ್ಗೆ ಹೋಗಿದ್ದರು. ಆ್ಯಂಡ್ ಶ್ರೀನಿಕನ ಸ್ಕೂಲಿಗೆ ಕಳಿಸಿದ್ದೆ. ಶ್ರೀನಿಕಾ ಸ್ಕೂಲಿಗೆ ಬಂದಮೇಲೆ ನಾವು ಮಧ್ಯಾಹ್ನ ಲಂಚ್ ತಿನ್ಕೊಂಡು ನಾವು ಹೋಗ್ತಾಯಿದ್ದೀವಿ ಇವಾಗ. ಬಿಕಾಸ್ ಯೂಶ್ವಲಿ ಶ್ರೀನಿಕನ್ ಕರ್ಕೊಂಡು ಎಲ್ಲಾದರೂ ಹೋಗ್ತಿದ್ದೀವಿ ಅಂತಂದರೆ ಐ ಆಲ್ವೇಸ್ ಪ್ರಿಫರ್ ಹೋಮ್ ಫುಡ್ ಓನ್ಲಿ. ಅವಳಿಗೆ ಅಲ್ಲೆಲ್ಲ ಹೊರಗಡೆ ನಾನೇನೋ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಅಪಾರ್ಟ್ ಫ್ರಮ್ ಸ್ನ್ಯಾಕ್ಸು ಕೂಡ ನಾನು ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಲೈಕ್ ನಾನು ಹೋಟೆಲ್ಗೆ ಅಥವಾ ಲೈಕ್ ಏನಾದರೂ ಬ್ರೇಕ್ಫಾಸ್ಟ್ ಆದರೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಬಿಟ್ಟರೆ ಮಾಲಲ್ಲಿ ಬರ್ಗರ್ ಆಗಿರ್ಬೋದು ಆ ಥರದನ್ನೆಲ್ಲ ತುಂಬಾ ಕಮ್ಮಿ ನಾನು ಅವಳಿಗೆ ಕೊಡಿಸೋದು. ಹಾಗಾಗಿ ಮತ್ತು ಮಿಡಲಲ್ಲಿ ಹಸಿವು ಅಂತ ಅಂದ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಮನೇಲೇ ಊಟ ಮಾಡಿಸ್ಬಿಟ್ಟು ಕರ್ಕೊಂಡೋಗಿದ್ದೆ. ಎನಿವೇಸ್ ಈವ್ನಿಂಗ್ ತನಕ ಫ್ರೀಯಾಗೇ ಇರ್ತೀವಿ. ಮೇಘರಾಜ್ ಅವ್ರು ಬರೋದು ತುಂಬಾ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮಮ್ಮಿನ ಕೂಡ ನಾನು ಇಲ್ಲೇ ಇರಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನನ್ನ ಕೆಲಸಗಳಿಗಾಗಿರ್ಬೋದು ಅಥವಾ ಶ್ರೀನಿಕನ್ಗೆ ಊಟ ತಿಂಡಿ ನಾನು ಫ್ರೀಕ್ವೆಂಟಾಗಿ ಓಡಾಡ್ತಾ ಇರ್ತೀನಿ. ಸೊ ಹಾಗಾಗಿ ಶ್ರೀನಿಕನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ ಅಲ್ವಾ ಅನ್ನೋ ಒಂದು ಕಾರಣಕ್ಕೆ ಮಮ್ಮಿನ ಕೂಡ ನಾನು ಇಲ್ಲೇ ಇರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅವ್ರು ಬಂದು ಒಂದು ಸ್ವಲ್ಪ ಅಂದರೆ ಒಂದು 15 ಡೇಸ್ ಆಯಿತು ಇಲ್ಲಿ. ಆ್ಯಂಡ್ ಆಲ್ಸೋ ನನ್ನ ತಮ್ಮನ ಮದುವೆ ಕೂಡ ಫಿಕ್ಸ್ ಆಗಿದೆ. ಐ ಮೀನ್ ಮ್ಯಾರೇಜ್ ಡೇಟ್ ಅಲ್ಲ, ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಅದರ ಒಂದು ಕೆಲಸಗಳಾಗಿರ್ಬೋದು ಅಥವಾ ಹುಡುಗಿ ಮನೆ ನೋಡೋಕ್ಕೆ ಹೋಗೋದಾಗಿರ್ಬೋದು ಅದೆಲ್ಲ ಇತ್ತು. ಸೊ ಹಾಗಾಗಿ ಈಗ ಬಂದಿದ್ದು ನಮ್ಮ ಮಮ್ಮಿ ಎಲ್ಲ ಹುಡುಗಿ ಮನೆ ನೋಡೋದಕ್ಕೆ ಅಂತಲೇ ಹೋಗಿದ್ದು ನಾವು ಆ್ಯಕ್ಚುಲಿ. ಆ ಕಾರಣಕ್ಕೋಸ್ಕರನೇ ಬಂದಿದ್ದು. ಬಂದು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಮ್ಮಿನ ಹೀಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲೇ ಇರ್ತಾರೆ ಮಮ್ಮಿನೂ ಕೂಡ ಸ್ವಲ್ಪ ದಿವಸ. ಈ ಮ್ಯಾಕ್ಸಲ್ಲಿ ಆಫರ್ಸ್ ಚೆನ್ನಾಗಿ ರನ್ ಆಗ್ತಿದೆ. ಯೂಶ್ವಲಿ ನಾನು ಮ್ಯಾಕ್ಸಲ್ಲಿ ಶಾಪ್ ಮಾಡೋದೇ ಆಫರ್ಸ್ ರನ್ನಿಂಗ್ ಇದ್ದಾಗ ಮಾತ್ರ, ಮ್ಯಾಕ್ಸ್ ಅಂತಲ್ಲ. ಝೂಡಿಯೋದಲ್ಲಿ ಫಸ್ಟ್ ಚೆನ್ನಾಗಿರ್ತಾ ಇತ್ತು, ಕಮ್ಮಿನೂ ಕಾಸ್ಟ್ ಇರ್ತಿತ್ತು. ಬಟ್ ಅಲ್ಲಿ ಕ್ಲಾತ್ಸ್ ಎಲ್ಲ ನನಗೆ ಅಷ್ಟೊಂದೇನು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಮ್ಯಾಕ್ಸಲ್ಲಿ ತುಂಬಾ ಚೆನ್ನಾಗಿದೆ. ಲೈಕ್ ಕುರ್ತಾಸ್ ಆಗಿರ್ಬೋದು ಅಥವಾ ಏನು ಅಂದರೆ ಟಾಪ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಪೀಸ್ ವೇರ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಝೂಡಿಯೋದಲ್ಲಿ ಅಷ್ಟಕ್ಕಷ್ಟೇ. ಶ್ರೀನಿಕಂಗೆ ಏನಾದರೂ ಸಿಗುತ್ತಾ ಅಂತ ಬಂದೆ ಝೂಡಿಯೋದಲ್ಲಿ ನಾವೇನು ಶಾಪಿಂಗ್ ಮಾಡಿಲ್ಲ. ಬಟ್ ಮ್ಯಾಚಲ್ಲಿ ಒಂದಷ್ಟು ಟಿ ಶರ್ಟ್ಸ್ಗಳು ತೊಗೊಂಡು, ಮಮ್ಮಿ ಒಂದಷ್ಟು ಟಾಪ್ಸ್ಗಳನ್ನ ತೊಗೊಂಡ್ರು. ಆ್ಯಂಡ್ ಮೇಘರಾಜ್ ಅವ್ರಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅವರು ನಾನು ಬಂದುಬಿಟ್ಟೆ ಶಾಪ್ ಮಾಡ್ತೀನಿ ಅಂತಂದರು. ಸೊ ಹಾಗಾಗಿ ಮೇಘರಾಜ್ ಅವ್ರು ಬಂದಾಗ ಇನ್ನೊಂದು ಸತಿ ಮತ್ತು ಮ್ಯಾಕ್ಸ್ ಅಥವಾ ಎಲ್ಲಾದರೂ ಅಲ್ಲೇ ನಿಯರ್ ಬೈ ನಮ್ಮ ರೋಡಲ್ಲೇ ಎಲ್ಲಾದರೂ ಶಾಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ ಡೇಟ್ ಇನ್ನೇನು ಆಲ್ಮೋಸ್ಟ್ ಫಿಕ್ಸ್ ಆಗುತ್ತೆ. ಈಗ ಹತ್ರದಲ್ಲಿ ಯಾವ ಡೇಟ್ ಸಿಗುತ್ತೋ ಆ ಡೇಟ್ಸಲ್ಲಿನೇ ಫಿಕ್ಸ್ ಮಾಡಬೇಕು ಡೇಟ್ನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಶ್ರೀನಿಕಂಗೂ ಶೋ ಆಫಲ್ಲಿ ಲಾಸ್ಟ್ ಟೈಮ್ ಮಮ್ಮಿ ಮತ್ತು ಅಭಿ ಅವಳಿಗೆ ಅಲ್ಲಿಂದನೇ ತೊಗೊಂಬಂದಿದ್ರು ಡ್ರೆಸ್ಸು. ಸೊ ಶೋ ಆಫಲ್ಲೂ ಶ್ರೀನಿಕಂಗೆ ಟ್ರೈ ಮಾಡಿದೆ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಯೂಶ್ವಲಿ ಶ್ರೀನಿಕಾ ಹುಟ್ಟಿದಾಗಿಂದ ಇಲ್ಲಿವರೆಗೂ ಆಗಿರ್ಬೋದು ಅವಳಿಗೆ ನಾನು ಫಸ್ಟ್ ಕ್ರೈಯಲ್ಲೇ ಶಾಪ್ ಮಾಡೋದು. ನಾನು ಶಾಪ್ ವಿಸಿಟ್ ಏನೂ ಮಾಡಲ್ಲ. ಐ ವಿಲ್ ಗೋ ಫಾರ್ ಆನ್ಲೈನ್. ಪ್ರತಿಯೊಂದೂ ನಾನು ಆನ್ಲೈನ್ ಬೈಯೇ ಶ್ರೀನಿಕಂಗೆ. ಯಾವುದೂ ಶಾಪಲ್ಲಿ ಹೋಗಿ ತೊಗೊಂಡು ಬರುವಂಥದ್ದೇನೂ ಇಲ್ಲ. ಸೊ ಫಸ್ಟ್ ನನಗೆ ಇದರಲ್ಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ ಶೋ ಆಫಲ್ಲಿ. ಸೊ ಒಂದಷ್ಟು ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೆ ನಾನು ಫಸ್ಟ್ ಕ್ರೈದು. ಅದನ್ನು ಕೂಡ ನಾನು ಅದನ್ನೇ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ವಿ ಲೆಫ್ಟ್. ನನಗೆ ಮಮ್ಮಿಗೆ ಮಾತ್ರ ಶಾಪ್ ಮಾಡಿಕೊಂಡು ನಾವು ಹೊರಟ್ವಿ ಮನೆಗೆ. ಆ್ಯಂಡ್ ಸ್ವಲ್ಪ ಕ್ಲೌಡಿನೇ ಇತ್ತು ಇವತ್ತಿನ ಒಂದು ಡೇ. ಆ್ಯಂಡ್ ಎಸ್ಟರ್ಡೇ ನೈಟ್ ತುಂಬಾ ಜೋರಾಗಿ ಮಳೆ ಬಂದಿದ್ದರಿಂದ ನಮ್ಮ ಪ್ಲೇ ಏರಿಯಾ ಎಲ್ಲ ಫುಲ್ಲು ನೀರೆಲ್ಲ ತುಂಬಿಕೊಂಡು ಒಂದು ಸ್ವಲ್ಪ ಫುಲ್ಲು ವಾಟರ್
ಲಾಸ್ಟ್ ನೈಟ್ ಮಳೆ ಬಂದು ಪ್ಲೇ ಏರಿಯಾ ಎಲ್ಲ ತುಂಬಾ ವೆಟ್ ಆಗಿತ್ತು. ಮನೇಲೇ ತುಂಬ ಹೊತ್ತು ಇಟ್ಕೊಳ್ಳೋದಕ್ಕೂ ಆಗಲ್ಲ ಮಕ್ಕಳನ್ನ. ನಾನು ಸ್ವಲ್ಪ ಹೊತ್ತು ಪ್ಲೇ ಟೈಮ್ ಕೊಡಬೇಕಲ್ವ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ದೆ ಶ್ರೀನಿಕಂಗೆ. ಆ್ಯಂಡ್ ಯಾಕೆ ಇಷ್ಟು ದಿವಸ ನಾನು ವ್ಲಾಗ್ ಮಾಡಿರಲಿಲ್ಲ ಅಂತಂದರೆ, ಒಂದಷ್ಟು ಪ್ಲ್ಯಾನ್ಸ್ಗಳನ್ನು ನಾನು ಇಟ್ಕೊಂಡಿದ್ದೆ ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡೋವಂಥ ಟೈಮ್ ಇವಾಗ ಬಂದಿದೆ. ಸೊ ನಾವು ಮನೇಲಿ ಮಲ್ಟಿಗ್ರೇನ್ ರಾಗಿ ಮಾಲ್ಟ್ ಪೌಡರ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಇದು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಮಾಡ್ತಿರೋ ಅಂಥದ್ದು. ಸೊ ಅವ್ರು ಹೋಮ್ ಮೇಡ್ ಆ್ಯಂಡ್ ಇದರಲ್ಲಿ ನಾವು 30+ ಐಟಮ್ಸ್ಗಳನ್ನು ನಾವು ವಾಶ್ ಮಾಡಿ ಕಾಳುಗಳನ್ನೆಲ್ಲ ನೆನೆಸಿ ಅದನ್ನು ತೊಳೆದು ಡ್ರೈ ಮಾಡಿ ಆಮೇಲೆ ಅದನ್ನು ಡ್ರೈ ರೋಸ್ಟ್ ಮಾಡಿ ಈ ಥರ ಒಂದು ದೊಡ್ಡ ಕಂಟೈನರಲ್ಲಿ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದು ನಾವೇ ಪ್ಯಾಕ್ ಮಾಡಿ ಇದನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಇದು ಒಂದು ನ್ಯೂ ವೆಂಚರ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ಹೆಲ್ದಿ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ನಾನು ಕನ್ಸ್ಯೂಮ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ ತುಂಬ ವರ್ಷಗಳಿಂದ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಯೂಜ್ ಹೆಲ್ತ್ ಬೆನಿಫಿಟ್ ಇದೆ ಇದರಿಂದ. ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವಿ ಥಾಟ್ ಆಫ್ ಟು ಡೂ. ಆ್ಯಂಡ್ ತುಂಬ ಜನ ಲೇಡೀಸ್ಗೆ ಆಫ್ಟರ್ 30 ಮಲ್ಟಿವಿಟಮಿನ್ ಡೆಫಿಷಿಯನ್ಸಿ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಿರುತ್ತಲ್ವ. ಇದೊಂಥರ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ವಿ ಇನ್ಕ್ಲೂಡೆಡ್ ಆಲ್ ಟೈಪ್ಸ್ ಆಫ್ ಗ್ರೇನ್ಸ್, ಸೀರಿಯಲ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್, ಮಿಲೆಟ್ಸ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಸೀಡ್ಸ್ನ ನಾವು ಹಾಕಿರೋದ್ರಿಂದ ಈ ಥರ ಒಂದು ಬಯೋಟಿನ್ ರಿಲೇಟೆಡ್ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ ರಿಲೇಟೆಡ್ ಆಗಿರ್ಬೋದು, ಆ ಥರದ್ದು ಎಲ್ಲನೂ ಏನೋ ಪ್ರಾಬ್ಲಮ್ಸ್ಗಳೇನು ಬರೋದಿಲ್ಲ. ಹೇರ್ ಫಾಲ್ ಆಗಿರ್ಬೋದು ಅಥವಾ ಮಲ್ಟಿವಿಟಮಿನ್ ಡೆಫಿಷಿಯನ್ಸಿ ಆ್ಯಂಡ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಈ ಥರ ಪೌಡರ್ ಫಾರ್ಮ್ ಮಾಡಿಕೊಂಡು ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈಗ ಪ್ಯಾಕಿಂಗ್ ಆಲ್ಮೋಸ್ಟ್ ನಾವು ಮಾರ್ಕೆಟಿಂಗ್ನ ಈ ಪೌಡರ್ ರೆಡಿ ಮಾಡೋಕ್ಕೂ ಮುಂಚೆನೇ ನಾವು ಮಾಡ್ಕೊಂಡಿದ್ವಿ. ಸೊ ಪೌಡರ್ ರೆಡಿ ಆದಮೇಲೆ ನಾವೇನು ಮಾಡ್ಕೊಂಡ್ವಿ ಅಂತಂದರೆ ಡಿಸ್ಪ್ಯಾಚ್ ಮಾಡುವಂಥ ಕೆಲಸ, ಪ್ಯಾಕ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡುವಂಥ ಕೆಲಸಗಳನ್ನು ನಾವು ಇವಾಗ ಮಾಡ್ತಾಯಿದ್ದೀವಿ. ಅಂದ್ಕೊಂಡಿರಲಿಲ್ಲ ನಮಗೆ ಇಷ್ಟೊಂದು ಯೂಜ್ ರೆಸ್ಪಾನ್ಸ್ ಸಿಗುತ್ತೆ ಅಂತಂದ. ವಿ ಆರ್ ಕ್ವೈಟ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಬಲ್ಕ್ ಆರ್ಡರ್ಸ್ಗಳು ತುಂಬ ಸಿಕ್ಕಿತ್ತು. ನಾವು ಇವಾಗ ಒಂದು 25 to 30 kg ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದು ನಾವು. ಆಲ್ಮೋಸ್ಟ್ ಮಾಡ್ಕೊಂಡು 1 ವೀಕಿಗೆಲ್ಲ ವಿ ಸೋಲ್ಡ್ ಔಟ್ ಆ್ಯಕ್ಚುಲಿ. ಆ್ಯಂಡ್ ವಿ ಆರ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ನಿಯರ್ ಬೈ ಇರೋರೆ ತುಂಬ ಜನ ಇದನ್ನು ಆಪ್ಟ್ ಮಾಡಿದ್ದಾರೆ ಆ್ಯಂಡ್ ತೊಗೊಂಡಿದ್ದಾರೆ ಕೂಡ ಹೌದು. ಬಟ್ ಈ ಒಂದು ಪೌಡರ್ನ ಹೇಗೆ ಯೂಸ್ ಮಾಡೋದು ಅಥವಾ ಇದ್ರ ಬೆನಿಫಿಟ್ಸ್ ಏನು ಆ್ಯಂಡ್ ಆಲ್ಸೋ ಏನೋ ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾವು ರಾ ಮಟೀರಿಯಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ತುಂಬಾ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಿಕಾಸ್ ಪ್ರಿಸರ್ವೇಟಿವ್ ಪ್ಯಾಕ್ಡ್ ಅಥವಾ ಅದಕ್ಕೆ ಯಾವುದೇ ಕೆಮಿಕಲ್ಸ್ ಆ್ಯಡೆಡ್ ಆಗಿರೋ ಅಂಥದ್ದನ್ನೆಲ್ಲ ನಾವು ಪ್ರಿಫರ್ ಮಾಡಿಲ್ಲ. ಐ ಮೀನ್ ಈ ಸೂಪರ್ ಮಾರ್ಕೆಟ್ಸ್ಗಳಲ್ಲೆಲ್ಲ ಸಿಗುತ್ತಲ್ವ, ಆ ಥರ ನಾವು ಯಾವುದೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನಾವೆಲ್ಲ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಲೈಕ್ ಆರ್ಗ್ಯಾನಿಕ್ ಕಾಳುಗಳಾಗಿರ್ಬೋದು, ತುಂಬ ಐಟಮ್ಸ್ಗಳು ನಾವು ಇದರಲ್ಲಿ ಹಾಕಿರುವಂಥದ್ದು ಆರ್ಗ್ಯಾನಿಕ್. ಆ್ಯಂಡ್ ಆಲ್ಸೋ ಈ ಪ್ಯಾಕ್ಡ್ ಫುಡ್ ಅಥವಾ ನಾವು ಯಾವುದೋ ಸೂಪರ್ ಮಾರ್ಕೆಟಿಂದ ನಾವು ಶಾಪ್ ಮಾಡಿಲ್ಲ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ವ್ಲಾಗ್ ನೋಡ್ತಿರೋರಿಗೆ ಡೆಫಿನೆಟ್ಲಿ ಒಂದು ಟ್ರೈ ಮಾಡ್ಬೋದು ನೀವು. ಬಿಕಾಸ್ ಪೌಡರ್ ಟೇಸ್ಟ್ ಸೋ ಯಮ್ಮಿ ಆ್ಯಂಡ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಕಾರಣಕ್ಕೆ ರಾ ಮಟೀರಿಯಲ್ ಸೆಲೆಕ್ಷನಿಂದ ಹಿಡಿದು ಪ್ಯಾಕಿಂಗಿಂದ ಹಿಡಿದು ಪ್ರತಿಯೊಂದೂ ಸೆಲೆಕ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿನ ತಗೋತು. ಇದಾದಮೇಲೆ ಇದ್ರ ಜೊತೆಗೆ ಇನ್ನೊಂದು ಪ್ಲ್ಯಾನ್ನ ಕೂಡ ನಾನು ಮಾಡ್ಕೊಂಡಿದ್ದೀನಿ, ವಿಚ್ ಇಸ್ ರನ್ನಿಂಗ್ ಇನ್ ಮೈ ಮೇಘರಾಜ್ ಅವ್ರ ನೇಟಿವಲ್ಲಿ. ಇಟ್ಸ್ ರನ್ನಿಂಗ್ ಆಲ್ರೆಡಿ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬಟ್ ದಿಸ್ ಒನ್ ಇಸ್ ಅ ನ್ಯೂ ವೆಂಚರ್ ಆ್ಯಂಡ್ ಈ ನ್ಯೂ ವೆಂಚರಲ್ಲಿ ದಿಸ್ ಇಸ್ ಒನ್ ಪ್ರಾಡಕ್ಟ್ ವಿಚ್ ಇಸ್ ಮಲ್ಟಿಗ್ರೇನ್ ರಾಗಿ ಪೌಡರು. ಅದೆಲ್ಲ ಪ್ಯಾಕಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತುಂಬಾ ಟಯರ್ಡ್ ಆಗಿತ್ತು ನನಗೆ. ಅದಾದಮೇಲೆ ಐ ಆರ್ಡರ್ ಬಿರಿಯಾನಿ ಫ್ರಮ್ ಮೇಘ್ನಾಸ್ ಫುಡ್. ಬಿಕಾಸ್ ಮಮ್ಮಿ ಈ ಬಿರಿಯಾನಿನ ಟೇಸ್ಟ್ ಮಾಡಿರಲಿಲ್ಲ. ಸೊ ನಾನು, ಮಮ್ಮಿ, ಶ್ರೀನಿಕಾ 3 ಜನ ಇದ್ದಿದ್ವಿ ಮನೇಲಿ. ಅದಕ್ಕೋಸ್ಕರ ಕಂಪ್ಲೀಟ್ ಒಂಥರ ವಿ ಟ್ರೀಟೆಡ್ ಅವರ್ ಸೆಲ್ಫ್. ಇದಾಗಿತ್ತು ನನ್ನ ಮಾರ್ನಿಂಗಿಂದ ನೈಟ್ ರೂಟೀನ್. ನೈಟ್ ಐ ಎಂಡೆಡ್ ವಿತ್ ಮೈ ಡೇ ವಿತ್ ಬಿರಿಯಾನಿ ಆ್ಯಂಡ್ ಚಿಕನ್ ಕಬಾಬ್. ಆ್ಯಂಡ್ ಯಾರೆಲ್ಲ ವ್ಲಾಗ್ನ ನೋಡ್ತಿದ್ದೀರಾ, ಪೌಡರ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ಅಥವಾ
ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಡಿ ಎಮ್ ಮಾಡಿ ನಮಗೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.